ನಿಮ್ಮ ಜನರಲ್ ನಾಲೆಜ್ ಎಷ್ಟಿದೆ? ಇಂದಿನ 20 ಪ್ರಶ್ನೆಗಳಲ್ಲಿ ಕನಿಷ್ಠ 15ಕ್ಕಾದರೂ ಸರಿಯಾದ ಉತ್ತರ ನೀಡಿ ನಿಮ್ಮ ತಾಕತ್ತು ತೋರಿಸಿ. ಈ ಕೆಳಗಿನವುಗಳಲ್ಲಿ ಯಾವ ಆಹಾರ ಪದಾರ್ಥವನ್ನು ಅತಿಯಾಗಿ ಸೇವಿಸುವುದು ದೇಹಕ್ಕೆ ತುಂಬಾ ಅಪಾಯಕಾರಿ? ನಿಮ್ಮ ಆಪ್ಷನ್ಸ್: ಎ ಹಸಿರು ತರಕಾರಿ, ಬಿ ಸಂಸ್ಕರಿಸಿದ ಸಕ್ಕರೆ, ಸಿ ರಾಗಿ ಮುದ್ದೆ, ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಸ್ಕರಿಸಿದ ಸಕ್ಕರೆ. ಅತಿಯಾದ ಸಕ್ಕರೆ ಸೇವನೆಯು ಮಧುಮೇಹ, ಬೊಜ್ಜು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ನೇರ ಕಾರಣವಾಗುತ್ತದೆ. ಯಾವ ವಿಟಮಿನ್ ಕೊರತೆಯಿಂದಾಗಿ ಮನುಷ್ಯನ ಮೂಳೆಗಳು ದುರ್ಬಲವಾಗುತ್ತವೆ? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಬಿ, ಡಿ ವಿಟಮಿನ್ ಎ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಡಿ. ಸೂರ್ಯನ ಬೆಳಕಿನಿಂದ ಸಿಗುವ ವಿಟಮಿನ್ ಡಿ ಕೊರತೆಯಾದರೆ ಮಕ್ಕಳಲ್ಲಿ ರಿಕೆಟ್ಸ್ ಮತ್ತು ದೊಡ್ಡವರಲ್ಲಿ ಆಸ್ಟಿಯೋಮಲೇಸಿಯಾ ಎಂಬ ಮೂಳೆ ಸಮಸ್ಯೆ ಬರುತ್ತದೆ. ಕ್ರಿಕೆಟ್ ಆಟವನ್ನು ಮೊಟ್ಟಮೊದಲು ಯಾವ ದೇಶದಲ್ಲಿ ಆಡಲಾಗಿತ್ತು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಆಸ್ಟ್ರೇಲಿಯಾ, ಸಿ ಇಂಗ್ಲೆಂಡ್, ಡಿ ದಕ್ಷಿಣ ಆಫ್ರಿಕಾ. ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡ್. ಕ್ರಿಕೆಟ್ನ ಜನ್ಮಸ್ಥಳ ಇಂಗ್ಲೆಂಡ್. 16ನೇ ಶತಮಾನದ ಉತ್ತರಾರ್ಧದಲ್ಲಿ ಇದು ಆರಂಭವಾಯಿತು ಎನ್ನಲಾಗುತ್ತದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಬೆಳ್ಳುಳ್ಳಿಯನ್ನು ಉತ್ಪಾದಿಸುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ಅಮೆರಿಕ, ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಚೀನಾ ದೇಶವು ಪ್ರಪಂಚದ ಸುಮಾರು 80% ಬೆಳ್ಳುಳ್ಳಿಯನ್ನು ಏಕಾಂಗಿಯಾಗಿ ಉತ್ಪಾದಿಸುತ್ತದೆ. ಶುಂಠಿ ಆರೋಗ್ಯಕ್ಕೆ ಒಳ್ಳೆಯದು ಸರಿ, ಆದರೆ ಅತಿಯಾಗಿ ಶುಂಠಿ ಬಳಸುವುದರಿಂದ ಯಾವ ಸಮಸ್ಯೆ ಕಾಣಿಸಿಕೊಳ್ಳಬಹುದು? ನಿಮ್ಮ ಆಪ್ಷನ್ಸ್: ಎ ತಲೆನೋವು, ಬಿ ಎದೆ ಉರಿ, ಸಿ ಕಣ್ಣಿನ ನೋವು, ಡಿ ಕಾಲು ನೋವು. ಸರಿಯಾದ ಉತ್ತರ ಆಪ್ಷನ್ ಬಿ ಎದೆ ಉರಿ. ಮಿತವಾಗಿ ಬಳಸಿದರೆ ಜೀರ್ಣಕ್ರಿಯೆಗೆ ಸಹಕಾರಿ, ಆದರೆ ಅತಿಯಾದರೆ ಎದೆ ಉರಿ ಮತ್ತು ಹೊಟ್ಟೆಯ ಅಸ್ವಸ್ಥತೆ ಉಂಟಾಗಬಹುದು. ಮಹಿಳೆಯರಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಿರುವ ಆರೋಗ್ಯ ಸಮಸ್ಯೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಲೇರಿಯಾ, ಬಿ ರಕ್ತಹೀನತೆ, ಸಿ ಕಾಲರಾ, ಡಿ ಪೋಲಿಯೋ. ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತಹೀನತೆ. ಕಬ್ಬಿಣದ ಅಂಶದ ಕೊರತೆಯಿಂದಾಗಿ ಭಾರತದ 50%ಕ್ಕಿಂತ ಹೆಚ್ಚು ಮಹಿಳೆಯರು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಇಡೀ ಪ್ರಪಂಚದ ಒಟ್ಟು ಹಾಲಿನ ಉತ್ಪಾದನೆಯಲ್ಲಿ ಭಾರತದ ಪಾಲು ಎಷ್ಟು ಶೇಕಡ ಇದೆ? ನಿಮ್ಮ ಆಪ್ಷನ್ಸ್: ಎ 10%, ಬಿ 24%, ಸಿ 40%, ಡಿ 50%. ಸರಿಯಾದ ಉತ್ತರ ಆಪ್ಷನ್ ಬಿ 24%. ಭಾರತವು ವಿಶ್ವದ ಅತಿದೊಡ್ಡ ಹಾಲು ಉತ್ಪಾದಕ ದೇಶವಾಗಿದ್ದು ಜಾಗತಿಕ ಉತ್ಪಾದನೆಯಲ್ಲಿ ಸುಮಾರು 24% ನೀಡುತ್ತದೆ. ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಉಪ್ಪನ್ನು ಉತ್ಪಾದಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ಗುಜರಾತ್, ಸಿ ತಮಿಳುನಾಡು, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್. ಭಾರತದ ಒಟ್ಟು ಉಪ್ಪಿನ ಉತ್ಪಾದನೆಯಲ್ಲಿ ಸುಮಾರು 75% ಪಾಲು ಗುಜರಾತ್ ರಾಜ್ಯದಾಗಿದೆ. ಭಾರತದ ನ್ಯೂಟನ್ ಎಂದು ಖ್ಯಾತರಾದ ಪ್ರಾಚೀನ ಭಾರತದ ವಿಜ್ಞಾನಿ ಯಾರು? ನಿಮ್ಮ ಆಪ್ಷನ್ಸ್: ಎ ಆರ್ಯಭಟ, ಬಿ ಚರಕ, ಸಿ ಬ್ರಹ್ಮಗುಪ್ತ, ಡಿ ವರಾಹ ಮಿಹಿರ. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಹ್ಮಗುಪ್ತ. ನ್ಯೂಟನ್ಗಿಂತಲೂ ಮೊದಲೇ ಗುರುತ್ವಾಕರ್ಷಣೆಯ ಬಗ್ಗೆ ಉಲ್ಲೇಖ ಮಾಡಿದ್ದರಿಂದ ಇವರನ್ನು ಭಾರತದ ನ್ಯೂಟನ್ ಎನ್ನಲಾಗುತ್ತದೆ. ನಮ್ಮೆಲ್ಲರಿಗೂ ಇಷ್ಟವಾದ ಹಲಸಿನ ಹಣ್ಣು ಯಾವ ದೇಶದ ರಾಷ್ಟ್ರೀಯ ಹಣ್ಣಾಗಿದೆ?
ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಬಾಂಗ್ಲಾದೇಶ, ಸಿ ಶ್ರೀಲಂಕಾ, ಡಿ ಇಂಡೋನೇಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ. ಹಲಸಿನ ಹಣ್ಣು ಬಾಂಗ್ಲಾದೇಶದ ರಾಷ್ಟ್ರೀಯ ಹಣ್ಣು ಮಾತ್ರವಲ್ಲದೆ ನಮ್ಮ ದಕ್ಷಿಣ ಭಾರತದ ಕೇರಳ ರಾಜ್ಯದ ಅಧಿಕೃತ ಹಣ್ಣು ಕೂಡ ಹೌದು. ಮಹಾಭಾರತದ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ ಅಭಿಮನ್ಯು ಯಾರ ಮಗನಾಗಿದ್ದನು? ನಿಮ್ಮ ಆಪ್ಷನ್ಸ್: ಎ ಭೀಮ, ಬಿ ಅರ್ಜುನ, ಸಿ ಧರ್ಮರಾಯ, ಡಿ ಕರ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಜುನ. ಅರ್ಜುನ ಮತ್ತು ಸುಭದ್ರೆಯ ಮಗನೇ ವೀರ ಅಭಿಮನ್ಯು. ನಮ್ಮ ದೇಹಕ್ಕೆ ಅತಿ ಹೆಚ್ಚು ಪ್ರೋಟೀನ್ ನೀಡುವ ಸಸ್ಯಾಹಾರ ಪದಾರ್ಥ ಯಾವುದು? ನಿಮ್ಮ ಆಪ್ಷನ್ಸ್: ಎ ಅಕ್ಕಿ, ಬಿ ಸೋಯಾಬೀನ್, ಸಿ ಆಲೂಗಡ್ಡೆ, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಬಿ ಸೋಯಾಬೀನ್. ಸಸ್ಯಾಹಾರಿಗಳಿಗೆ ಸೋಯಾಬೀನ್ ಪ್ರೋಟೀನ್ನ ಅತ್ಯುತ್ತಮ ಮೂಲವಾಗಿದೆ. ಅಮೆರಿಕ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಫುಟ್ಬಾಲ್, ಬಿ ಬೇಸ್ಬಾಲ್, ಸಿ ಕ್ರಿಕೆಟ್, ಡಿ ಕಬಡ್ಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೇಸ್ಬಾಲ್. ಅಮೆರಿಕಾದಲ್ಲಿ ಬೇಸ್ಬಾಲ್ ಅತ್ಯಂತ ಜನಪ್ರಿಯ ಮತ್ತು ಅವರ ರಾಷ್ಟ್ರೀಯ ಕ್ರೀಡೆಯಾಗಿದೆ. ಪವಿತ್ರ ತೀರ್ಥಕ್ಷೇತ್ರವಾದ ಮಂತ್ರಾಲಯವು ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ಆಂಧ್ರ ಪ್ರದೇಶ, ಸಿ ತೆಲಂಗಾಣ, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರ ಪ್ರದೇಶ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠವಿರುವ ಮಂತ್ರಾಲಯವು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದೆ. ಭಾರತದ ಯಾವ ನಗರದಲ್ಲಿ ಮೊದಲ ಚಿತ್ರಮಂದಿರವನ್ನು ತೆರೆಯಲಾಯಿತು? ನಿಮ್ಮ ಆಪ್ಷನ್ಸ್: ಎ ಮುಂಬೈ, ಬಿ ಬೆಂಗಳೂರು, ಸಿ ಕೋಲ್ಕತ್ತಾ, ಡಿ ಚೆನ್ನೈ. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾ. 1907ರಲ್ಲಿ ಕೋಲ್ಕತ್ತಾದಲ್ಲಿ ಎಲ್ಫಿನ್ ಸ್ಟೋನ್ ಪಿಕ್ಚರ್ ಪ್ಯಾಲೇಸ್ ಎಂಬ ಹೆಸರಿನಲ್ಲಿ ಮೊದಲ ಸಿನಿಮಾ ಹಾಲ್ ಆರಂಭವಾಯಿತು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರಲ್ಲಿ ಯಾವ ರಾಶಿಯವರಿಗೆ ಅದೃಷ್ಟ ಹೆಚ್ಚಿರಲಿದೆ ಎಂದು ಹೇಳಲಾಗುತ್ತಿದೆ? ನಿಮ್ಮ ಆಪ್ಷನ್ಸ್: ಎ ಮೇಷರಾಶಿ, ಬಿ ಮಿಥುನ ರಾಶಿ, ಸಿ ಮೀನ ರಾಶಿ, ಡಿ ಕುಂಭ ರಾಶಿ. ಸರಿಯಾದ ಉತ್ತರ ಆಪ್ಷನ್ ಎ ಮೇಷರಾಶಿ. ಜ್ಯೋತಿಷ್ಯದ ಲೆಕ್ಕಾಚಾರಗಳು ಗ್ರಹಗತಿಗಳ ಮೇಲೆ ಬದಲಾಗುತ್ತವೆ. ಆದರೆ 2026ರ ಮೇಷರಾಶಿಯವರಿಗೆ ಶುಭ ಎನ್ನಲಾಗುತ್ತಿದೆ. ಯಾವ ದೇಶದ ಜನರಲ್ಲಿ ನೀಲಿ ಬಣ್ಣದ ಕಣ್ಣುಗಳು ಅತಿ ಹೆಚ್ಚಾಗಿ ಕಂಡುಬರುತ್ತವೆ? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಎಸ್ಟೋನಿಯಾ, ಸಿ ಜಪಾನ್, ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಎಸ್ಟೋನಿಯಾ. ಎಸ್ಟೋನಿಯಾ ಮತ್ತು ಐಸ್ಲ್ಯಾಂಡ್ನಂತಹ ದೇಶಗಳಲ್ಲಿ ಸುಮಾರು 80ರಿಂದ 90ರಷ್ಟು ಜನರಿಗೆ ನೀಲಿ ಕಣ್ಣುಗಳಿರುತ್ತವೆ. ಜಗತ್ತಿನಲ್ಲಿ ಇರುವೆಗಳೇ ಇಲ್ಲದ ದೇಶ ಯಾವುದು ಗೊತ್ತಾ? ನಿಮ್ಮ ಆಪ್ಷನ್ಸ್: ಎ ಐಸ್ಲ್ಯಾಂಡ್, ಬಿ ಆಸ್ಟ್ರೇಲಿಯಾ, ಸಿ ಆಫ್ರಿಕಾ, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಎ ಐಸ್ಲ್ಯಾಂಡ್. ಐಸ್ಲ್ಯಾಂಡ್ನಂತಹ ಅತಿ ಶೀತ ಪ್ರದೇಶಗಳಲ್ಲಿ ಇರುವೆಗಳು ಕಂಡು ಬರುವುದಿಲ್ಲ. ಭೂಮಿಯ ಮೇಲ್ಮೈನಲ್ಲಿ ಅತಿ ಹೆಚ್ಚಿನ ಭಾಗ ಯಾವುದರಿಂದ ಕೂಡಿದೆ? ನಿಮ್ಮ ಆಪ್ಷನ್ಸ್: ಎ ಅರಣ್ಯ, ಬಿ ಮರುಭೂಮಿ, ಸಿ ನೀರು, ಡಿ ಪರ್ವತ. ಸರಿಯಾದ ಉತ್ತರ ಆಪ್ಷನ್ ಸಿ ನೀರು. ಭೂಮಿಯ ಸುಮಾರು 71% ಭಾಗ ನೀರಿನಿಂದ ಆವೃತವಾಗಿದೆ. ಅತಿ ಹೆಚ್ಚು ರೈಲು ಹಳಿಗಳ ಜಾಲವನ್ನು ಹೊಂದಿರುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ಅಮೆರಿಕ,
ಡಿ. ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕ. ಪ್ರಪಂಚದಲ್ಲೇ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಹೊಂದಿರುವ ದೇಶ ಅಮೆರಿಕ ಆಗಿದೆ. ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿತ್ತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.